ಓಕೆ, ಈಗ ತುಂಬಾ ಚೆನ್ನಾಗಿ ಯಾರ್ಯಾರು ಆಡ್ತಾರೆ ಅಂತ ಹೇಳಿದ್ರಿ. ಯಾರು ಟಾಪ್ 5 ಬರ್ಬೋದು ಕಂಟೆಸ್ಟೆಂಟ್ಸ್ ಇಂಥವ್ರಿಗೆ ಕೇಪಬಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು? ಯಾಕಂದ್ರೆ ನಿಮ್ಗೆ ಒಂದಷ್ಟು ಐಡಿಯಾಸ್ ಇರುತ್ತೆ, ಈ ಹಿಂದೆ ಸೀಸನ್ ಅಲ್ಲಿ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಹಾಗಾಗಿ. ನಾನು ಇದನ್ನ ಫುಲ್ ಕಂಪ್ಲೀಟಾಗಿ ನಾನು ಫಾಲೋ ಮಾಡ್ತಾ ಇಲ್ಲ. ಬಟ್ ದೆನ್ ಈ ಸೌಂಡ್ಗಳ ಪ್ರಕಾರ ನಾನು ನೋಡ್ತಾ ಇರೋದು ಒಂದು ಅದೇ ಮ್ಯಾಂಗ್ಳೂರು ಹುಡುಗಿ ರಕ್ಷಿತಾ, ಧನು, ರಘು, ಅಶ್ವಿನಿ ಗೌಡ, ಗಿಲ್ಲಿ, ಇನ್ನೂ ಇದ್ದಾರೆ ಸರ್. ಇನ್ನೊಂದಷ್ಟು ಜನ ಇದ್ದಾರೆ, ಇನ್ನೂ ಆಗಬೇಕು. ಇನ್ನು ಲಾಸ್ಟ್ 2-3 ವೀಕ್ಸ್ನಲ್ಲಿ ಒಬ್ಬೊಬ್ರದ್ದು ಕೇಪಬಿಲಿಟೀಸ್ ಏನು ಅಂತ ಗೊತ್ತಾಗುತ್ತೆ. ಸೊ ಇಷ್ಟು ಜನ ಈಗ ಸದ್ಯಕ್ಕೆ ಒಂದು ರೇಸ್ನಲ್ಲಿ ಇರೋದು ಅಂದರೆ ನನಗನ್ನಿಸ್ತಾ ಇರೋದು ಇಷ್ಟು ಜನ, ಬಿಕಾಸ್ ಅವ್ರದ್ದೇ ಜಾಸ್ತಿ ನೋಡ್ತಾ ಇದ್ದೀನಿ ನಾನು. ಇಷ್ಟು ಜನ ಇದ್ದಾರೆ ರೇಸಲ್ಲಿ. ಬ್ರೋ, ನಾನು ಈಗ ನೀವು ವರ್ಕೌಟ್ ಅಲ್ಲಿ ಸಿಕ್ಕಿರೋದ್ರಿಂದ ಕೇಳ್ತಾ ಇದ್ದೀನಿ, ಈ ಟ್ಯಾಟೂ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು. ಇದು ಬಂದು ನಾನು ನಮ್ಮ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ಹಾಕ್ಸಿದ್ದು. ಅಂದರೆ ಕಾಲ್ ಮಹಾಕುಂಭ ನಡೆಯುತ್ತಲ್ಲ, ಒಂದು ಅಷ್ಟು ವರ್ಷಕ್ಕೆ ಒಂದ್ಸಲಿ ನಡೆಯೋದು ಅದು. ಸೊ 2 ಸಲ ನಂಗೆ ಆಪರ್ಚುನಿಟಿ ಸಿಕ್ತು ಹೋಗೋದಕ್ಕೆ, ಬಟ್ ಕುಡಂಟ್ ಗೋ. ಅದು ಹೇಳ್ತಾರಲ್ಲ, ಮಹಾಕಾಲ್ ಕರ್ಸ್ಕೊಬೇಕು. ಆಪರ್ಚುನಿಟಿ ಇದ್ರೂ ಹೋಗೋದಕ್ಕಾಗಲಿಲ್ಲ. ಸೊ ನನ್ನ ಫ್ರೆಂಡ್ಸ್ ಯಾರ್ಯಾರು ಹೋಗಿದ್ರು ಅವರೆಲ್ಲ ಅಲ್ಲಿ ಹೋಗಿ ಅಲ್ಲಿ ಹಿಡ್ದಂಥ ಒಂದಷ್ಟು ಫೋಟೋಸ್ ತೊಗೊಂಡು ಬಂದರು. ನಮ್ಮ ಮನೆ ದೇವರು ವೀರಭದ್ರ, ಸೊ ಪಾರ್ವತೀಶ. ಸೊ ಅಲ್ಲಿ ಹಿಡ್ದಿದ್ದ ಫೋಟೋಗಳನ್ನ ಒಂದೊಂದನ್ನು ಅದನ್ನು ಅಚ್ಚೆ ಹಾಕ್ಸಿರೋದು. ಈ ಸ್ಕಲ್ಸ್ ಎಲ್ಲ ಬಂದು ಅಲ್ಲಿ ಒಂದು ರಾಶಿ ಬಿದ್ದಿದ್ದನ್ನ ಫೋಟೋ ಹಿಡಿದಿದ್ರು. ಇದು ಒಂದು ಗೋಡೆ ಮೇಲೆ ಪೇಂಟ್ ಮಾಡಿದರು ಯಾರೋ ಅಲ್ಲಿ ಕುಂಭಮೇಳದಲ್ಲಿ. ಇದು ಒಂದು ಅಗೋರಿದು ಫೋಟೋ ಹಿಡಿದಿದ್ದು ನೀರಿನಲ್ಲಿ ಹಿಂಗೆ ಎದೊಳ್ತಾ ಇರೋದು. ಅದಿನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ದೇವಸ್ಥಾನ, ಇದು ಗಂಗಾ ತೀರ, ಇದು ಹಾವು. ಇನ್ನೂ ಒಂದಷ್ಟು ಟ್ಯಾಟೂಗಳು ಇಲ್ಲೆಲ್ಲ ಬರಬೇಕು, ಬಟ್ ಇವಾಗ ಸಿನಿಮಾ ಅದು ಇದು ಇರೋದ್ರಿಂದ ಮಾಡ್ಸೋದಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಅಂದ್ರೆ ಒಟ್ಟಿಗೆ ಹಾಕ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಿರುವಂತಹ ಒಂದಷ್ಟು ಫೋಟೋಸ್ಗಳನ್ನ ಇಟ್ಕೊಂಡು ಅದನ್ನ ಫುಲ್ಫಿಲ್ ಮಾಡ್ತಿದ್ದಾರೆ. ಅಲ್ಲಿ ಮೇಲನಲ್ಲಿ ಕುಂಭಮೇಳದಲ್ಲಿ ಏನೇನು ಫೋಟೋಸ್ ಹಿಡಿದಿದ್ರು ಅಷ್ಟನ್ನು ಇಲ್ಲಿ ಅಚ್ಚೆ ಹಾಕ್ಸ್ಕೊಂಡಿರೋದು. ಇದೊಂದು ನಂದಿ ಇದೆ. ಸೊ ಇದು ನನ್ನ ಎಲ್ಲ ಡಾರ್ಲಿಂಗ್ಸ್ಗೆ, ನನ್ನ ಒಂದು ಕಲ್ಟ್ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗೆ ಡೆಡಿಕೇಟೆಡ್ ಟ್ಯಾಟೂ ಇದು. ಅಂದರೆ ಸುದೀಪ್ ಸರ್ ಕೊಟ್ಟಂಥ ಒಂದು ಆನೆ ಅಂತ ಹೆಸರು, ಅದನ್ನು ಸಪೋರ್ಟ್ ಮಾಡ್ತಿರೋವಂಥ ಒಂದಷ್ಟು ಜನರು ಅವ್ರಿಗೆ ಅಂದ್ಬಿಟ್ಟು ಇದು ಡೆಡಿಕೇಟ್ ಮಾಡಿ ಬಂದಿದ್ದ ತಕ್ಷಣ ಬಿಗ್ ಬಾಸಿಂದ ಹಾಕ್ಸ್ಕೊಂಡಿದ್ದ ಟ್ಯಾಟೂ ಇದು, ಎಲಿಫೆಂಟ್ ವಿತ್ ದ ವಾರಿಯರ್. ಸಾಕಷ್ಟು ವಿಚಾರಗಳಂತೂ ತಿಳಿಸ್ಕೊಟ್ರಿ. ಫೈನಲಿ ಡೆವಿಲ್ ಸಿನಿಮಾ ಅನ್ನೋದಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಡಾರ್ಲಿಂಗ್ಸ್ಗಾಗಿರ್ಬೋದು ಅಥವಾ ದರ್ಶನ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಏನು ಹೇಳ್ತೀರಾ ಅಂತ? ಸರ್, ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಇಟ್ ಈಸ್ ಅ ಫೀಸ್ಟ್ ಟು ವಾಚ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಆ್ಯಂಡ್ ತುಂಬ ಸ್ಟೈಲಿಶ್ ಆಗಿ ಬಂದಿದೆ ಸಿನಿಮಾ. ಈ ಸಿನಿಮಾನ ನೋಡಿದ್ರೆ ತುಂಬ 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 ಖುಷಿ ಪಡ್ತಾರೆ. ಬಿಕಾಸ್ ಇವಾಗಿರುವಂಥ ಸಿಚುವೇಷನ್ನಲ್ಲಿ ಅವ್ರಿಗೂ ಒಂದು ರಿಲೀಫ್ ಬೇಕಾಗಿತ್ತು, ಒಂದು ದರ್ಶನ್ ಸರ್ನ ನೋಡೋವಂಥ ಒಂದು ಆಪರ್ಚುನಿಟಿ ಬೇಕಾಗಿತ್ತು. ಅದು ದೊಡ್ಡ ಪರದೆನಲ್ಲಿ ಸಿಗ್ತಾ ಇದೆ. ಸೊ ಅವ್ರ ಫ್ಯಾನ್ಸ್ಗಂತೂ ಇಟ್ ಈಸ್ ಗೋನ್ ಬಿ ಅ ವೆರಿ ಬಿಗ್ ಫೆಸ್ಟಿವಲ್. ಆ್ಯಂಡ್ ನಮ್ಮ ಡಾರ್ಲಿಂಗ್ಸು ಅಫ್ಕೋರ್ಸ್ ಬೆಳಗ್ಗೆಯಿಂದ ಒಂದಷ್ಟು ಸುರಿಮಳೆ ಆಗ್ತಿದೆ ಇನ್ಸ್ಟಾಗ್ರಾಮ್ನಲ್ಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ದ ಲವ್. ಅಂದರೆ ಏನೇ ಇದ್ರೂ ಒಂದು ಅಷ್ಟು ಟ್ರೋಲು ನೆಗೆಟಿವ್ ಇದ್ರೂ ಅದ್ರ ಮಧ್ಯದಲ್ಲಿ ಒಂದಷ್ಟು ಮುದ್ದಾದ ಜನ ನಮಗೆ ಒಂದಷ್ಟು ಮುದ್ದಾಗಿರೋ ವಿಷಯಗಳು ಹೇಳಿದಾಗ ಖುಷಿ ಆಗತ್ತೆ. ಜೆನ್ಯೂನ್ ಆಗಿ ಒಂದು 10 ಜನ ಇದ್ದಾರಲ್ಲ ಸಾಕು, 10 ಜನ ಸಾಕು ನನಗೆ. ಅಷ್ಟು ಜನ ಕಾಮೆಂಟ್ಸ್ ಮಾಡ್ತಾರಲ್ಲ ಸಾಕು. ಸರ್, ಒಂದು ರೂಮ್ನಲ್ಲಿ 1,000 ಜನ ನಿಲ್ಸಿದ್ರೆ ಎಷ್ಟಾಗತ್ತೆ ಹೇಳಿ? ಕ್ರೌಡು 10,000 ಜನ ನಿಲ್ಸಿದ್ರೆ ಎಷ್ಟಾಗತ್ತೆ ಹೇಳಿ? ಒಂದೊಂದು ಫೋಟೋ ಹಾಕ್ದಲ್ಲೂ ಒಂದು 25-30 ಸಾವಿರ ಲೈಕ್ಸು, ಒಂದು ವೀಡಿಯೋನ 1 ಮಿಲಿಯನ್ 2 ಮಿಲಿಯನ್ ವ್ಯೂಸು. ಅವ್ರನ್ನೆಲ್ಲ ಒಟ್ಟಿಗೆ ನೋಡಿದ್ರೆ ಎಷ್ಟು ಜನ ಇರ್ತಾರೆ ಹೇಳಿ? ಅದರಲ್ಲಿ ಕಾಮೆಂಟ್ ಮಾಡೋರು ಒಂದು 10 ಜನ ಎಲ್ಲಿ ಕಾಣಿಸ್ತಾರೆ ಸರ್ ನಿಮಗೆ? ಕಾಣಿಸೋದಿಲ್ಲ. ಸೊ ಅಷ್ಟು ಜನಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ, ಇಲ್ಲ ಅವ್ರ ಮಧ್ಯದಲ್ಲಿ ನಾನು ಆ ಕ್ರೌಡ್ನಲ್ಲಿ ಇರೋವಂಥ ನೆಗೆಟಿವ್ ಜನರನ್ನ ಹುಡುಕ್ಬಿಟ್ಟು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕಾ? ನಮ್ಮ ಡಾರ್ಲಿಂಗ್ಸ್ ಏನು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಸಾಕು. ಐ ಲವ್ ಯು ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಹೀಗೆ ನಮ್ಮ ಕನ್ನಡ ಸಿನಿಮಾನ ಆದಷ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಬೆಳೆಸಿ. ನಿನ್ನೆ ಅಷ್ಟೇ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ ಹುಟ್ಟುಹಬ್ಬ ಆಯಿತು. ಬಲರಾಮನ ದಿನಗಳು ಅಂತ ಹೇಳ್ಬಿಟ್ಟು ನೀವು ಕೂಡ ಆ್ಯಕ್ಟ್ ಮಾಡ್ತಿರುವಂಥ ಸಿನಿಮಾ, ಆ ಸಿನಿಮಾದ ಬಗ್ಗೆ ಹೇಳೋದಾದರೆ? ಸರ್, ನಿನ್ನೆ ಬರ್ತ್ಡೇನಲ್ಲಿ ನನಗೆ ಫೋನ್ ಮಾಡಿದರು ಅಲ್ಲಿಂದ. ಅಂದರೆ ನನ್ನ ಫ್ರೆಂಡ್ ಒಬ್ಬ ಇದ್ದ ಅಲ್ಲಿ, ಆ್ಯಂಡ್ ಅವರಿಬ್ಬರು ಮಾತಾಡುವಾಗ ವಿ ಪಿ ಸರು ಮತ್ತು ನನ್ನ ಫ್ರೆಂಡು
ಅವನೇ ಫೋನ್ ಮಾಡಿಬಿಟ್ಟು ಮಾತಾಡೋವಾಗ ಸರ್ ಇಸ್ಕೊಂಡು ಮಾತಾಡಿದ್ರು. ಈ ಅಪ್ರಿಷಿಯೇಟೆಡ್ ಅ ಲಾಟ್. ನಿಜ ಹೇಳಬೇಕು ಅಂದರೆ ನನ್ನ ಕರಿಯರಲ್ಲಿ, ನನ್ನ ಲೈಫ್ನಲ್ಲಿ ನಾನು ಏನೇನು ಮಾಡಿದ್ದೀನೋ ಪಾತ್ರಗಳು, ಆ ಎಲ್ಲ ಪಾತ್ರಗಳು ಒಂದು ಕಡೆ, ಈ ಬಲರಾಮನ ದಿನಗಳಲ್ಲಿ ಮಾಡಿರೋ ಪಾತ್ರ ಒಂದು ಕಡೆ. ಬಿಕಾಸ್ ಅಷ್ಟು ವೆಯ್ಟ್ ಇದೆ ಅದಕ್ಕೆ, ಅಷ್ಟು ಬೊಂಬಾಟಾಗಿ ಬಂದಿದೆ ಆ್ಯಂಡ್ ಡಿಫ್ರೆಂಟ್ ಶೇಡ್ ಆಫ್ ಮೀ. ಸಾಕಷ್ಟು ಜನ ಹೇಳ್ತಾರೆ, ಅಂದರೆ ನೀವು ಏನು ಕನ್ನಡ ಇಂಗ್ಲೀಷ್ ಜಾಸ್ತಿ ಬಳಸ್ತೀರಾ, ಕನ್ನಡ ಬಳಸೋದಿಲ್ಲ. ಬಳಸ್ತೀನಿ ಸರ್, ನನ್ನ ಗೌಡ, ನಾನು ಕನ್ನಡದವನು. ಎಲ್ಲೆಲ್ಲಿ ಹೆಂಗೆ ಮಾತಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಸಿನಿಮಾನಲ್ಲಿ ನಂದೊಂದು ಕ್ಯಾರೆಕ್ಟರ್ ಇದೆಯಲ್ಲ, ಒಂದು ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ, ಇದು ಸಾರಿ ಡೈರೆಕ್ಟ್ರು ಸರ್, ಒಂದಷ್ಟು ಬೇರೆ ಭಾಷೆ ಮತ್ತು ಕನ್ನಡ ಮಿಕ್ಸ್ ಇದೆ ನಂದು. ಆ ಸ್ಲ್ಯಾಂಗೇ ಹಂಗಿದೆ. ಆ್ಯಂಡ್ ಕ್ಯಾರೆಕ್ಟರ್ ಲುಕ್ನಲ್ಲೇ ಗೊತ್ತಾಗ್ಬೋದು ನಿಮಗೆ ಒಂದಷ್ಟು ತುಂಬ ಒಂದು ಯುನೋ ಆ ರೌಡಿಸಮ್ ಸಿನಿಮಾ ಆ್ಯಂಡ್ ಆಲ್ಸೋ ಲೇಟ್ 80s ಒಂದು ನಿಮಗೆ ಆ ಟೆಕ್ಸ್ಚರ್ ಇದೆ ಅದರಲ್ಲಿ. ಆ ದಿನಗಳು ನೆಕ್ಸ್ಟ್ ವರ್ಷನ್ ಇದು ಬಲರಾಮನ ದಿನಗಳು. ನಿಮಗೆ ವೈಲ್ ಶೂಟಿಂಗೇ ವೇಣು ಸರು ನಿಮಗೆ ಶೂಟ್ ಮಾಡ್ತಾ ಇರೋಂಗೆ ಆ ಲೆನ್ಸ್ನಲ್ಲೇ ನಿಮಗೆ 80s ತೋರಿಸ್ಬಿಟ್ಟಿದ್ದಾರೆ. ಇನ್ನು DI ಕಲರ್ ಕರೆಕ್ಷನ್ ಇದೆಲ್ಲ ಆಗಿಲ್ಲ. ನಿಮ್ಗೆ ಬರೀ ರಾ ಫುಟೇಜ್ ನೋಡಿದ್ರೆ ನಿಮಗೆ ಆ 80s ಜ್ಞಾಪಕ ಬರುತ್ತೆ. ಆ್ಯಂಡ್ ನಮ್ಮ ಡೈರೆಕ್ಟ್ರು ಸರ್ ಅಂತೂ ಈಸ್ ಅಮೇಝಿಂಗ್ ಪರ್ಸನ್. ಯಾವ ರೀತಿ ತೊಗೊಂಡೋಗಿದ್ದಾರೆ ಇಡೀ ಸಿನಿಮಾನ, ಆ ಸ್ಕ್ರೀನ್ ಪ್ಲೇ ಇರ್ಬೋದು, ಆ ತೋರಿಸೋದಿರ್ಬೋದು, ಒಂದು ಸೆಟಪ್ ಇರ್ಬೋದು, ಒಂದು ಗ್ಯಾಂಗ್ಸ್ಟರ್ಗಳ್ದು ಒಂದು ಕ್ಲಬ್ ಇರ್ಬೋದು. ಸರ್ ಓಮ್ ಬಂತು, ಸೂಪರ್ ಹಿಟ್ ಸಿನಿಮಾ. ಎ ಬಂತು, ಸೂಪರ್ ಹಿಟ್ ಸಿನಿಮಾ. ಆ ದಿನಗಳು, ಡೆಡ್ಲಿ ಝೋಮ, ಒಂದಷ್ಟು ಕಲಾಸಿಪಾಳ್ಯ, ಇನ್ನೊಂದು ಮತ್ತೊಂದು ಎಲ್ಲ ರೌಡಿಸಮ್ಗಳದ್ದು ಸಿನಿಮಾಗಳು ಬಂತು. ಇದು ಆ ಸ್ಟ್ಯಾಂಡರ್ಡ್ಗೆ ಹೋಗಿ ನಿಲ್ಲತ್ತೆ, ಅದಕ್ಕಿಂತ ಜಾಸ್ತಿ ಹೋಗುತ್ತೆ ಸರ್. ಬಿಕಾಸ್ ರೌಡಿಸಮ್ ಅಂಡರ್ ವರ್ಲ್ಡ್ದು ಸಿನಿಮಾ ಬಂದು ತುಂಬ ವರ್ಷಗಳಾಗೋಯ್ತು. ಬಂತು ರೀಸೆಂಟಾಗೆಲ್ಲ ಬಂತು, ಬಟ್ ರಿಯಲ್ ಅಂತಲೇ ಅಲ್ಲ, ಒಂದು 80s ರೌಡಿಸಮ್ನ ತೋರಿಸೋದು ತುಂಬ ದಿನ ಆಗಿತ್ತು ಆ ಜಾನರು. ಸೊ ದಿಸ್ ಇಸ್ ಮಚ್ ಅವೇಟೆಡ್ ಮೂವಿ. ನನ್ನನ್ನು ಆ ಪಾತ್ರದಲ್ಲಿ ಎವ್ರಿ ಒನ್ ವಿಲ್ ಎಂಜಾಯ್. ಆ ರೀತಿ ಇದೆ ಪಾತ್ರ. ಆ್ಯಂಡ್ ನನ್ನ ಆ ಶೇಡ್ನಲ್ಲಿ ಯಾರೂ ನೋಡೇ ಇಲ್ಲ, ನನ್ನ ಆ ಥರ ಆ್ಯಕ್ಟಿಂಗ್ ಯಾರೂ ನೋಡೇ ಇಲ್ಲ. ಆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ಸರ್ಗೆ, ನಮ್ಮ ಪ್ರೊಡ್ಯೂಸರ್ ಆದ ಶ್ರೇಯಸ್ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ನನಗೆ ಗೊತ್ತಿಲ್ಲ ಇದು ನ್ಯೂಸ್ ಹೊರಗಡೆ ಬಂದಿಲ್ವಾ ಅಂತ ಅಂದ್ಬಿಟ್ಟು, ಬಟ್ ಮ್ಯೂಸಿಕ್ ಬಂದು ಸಂತೋಷ್ ನಾರಾಯಣ್ ಅವ್ರದ್ದು. ಇಟ್ ಹಸ್ ಬೀನ್ ಸೋಲ್ಡ್ ಫಾರ್ ಅ ವೆರಿ ಹೈ ಪ್ರೈಸ್. ಬರೀ ಮ್ಯೂಸಿಕ್ಕೇ ಟಿ ಸೀರೀಸ್ ಅವರು ಒಂದಷ್ಟು ನೀವು ನಿಮ್ಮ ರಿಸರ್ಚ್ ಮಾಡ್ಕೊಳ್ಳಿ. ಐ ಡೋಂಟ್ ವಾಂಟ್ ಟು ನೇಮ್ ದ ಪ್ರೈಸ್. ಆ ರೇಂಜಿಗೆ ಸೇಲ್ ಆಗಿದೆ ಅಂತ ಒಂದು ನ್ಯೂಸ್ ಇದೆ. ನೀವು ಹೋಗ್ಬಿಟ್ಟು ಚೆಕ್ ಮಾಡಿ. ಇಟ್ ಈಸ್ ಕೈಂಡ್ ಆಫ್ ಅ ಬಿಗ್ ನ್ಯೂಸ್. ಅದು ಮ್ಯೂಸಿಕ್ಕೇ ಅಷ್ಟಕ್ಕೆ ಹೋಗಿದೆ ಅಂತಂದರೆ. ಆ್ಯಂಡ್ ಸಂತೋಷ್ ನಾರಾಯಣ್ ಗೊತ್ತಿರ್ಬೋದು ನಿಮಗೆ, ವಡಾ ಚೆನ್ನೈ, ಈ ತಮಿಳ್ ಗ್ಯಾಂಗ್ಸ್ಟರ್ ಮೂವಿಗಳನ್ನೆಲ್ಲ ಅವರೇ ಮಾಡಿರೋದು. ಸೊ ಅವ್ರ ಮ್ಯೂಸಿಕ್ ಮಾಡ್ತಿರೋದು ಈ ಸಿನಿಮಾಗೆ. ಮ್ಯೂಸಿಕ್ಕು, BGM ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಸರ್. ಈ ಬಲರಾಮನ ದಿನಗಳು ವಿಲ್ ಬಿ ಲೈಕ್ ಯುನೋ, ಈಗ ಓಮ್ ಅಂದರೆ ನಾವೊಂದು ನಾಸ್ಟಾಲಜಿ ಆಗಿ ಹೋಗ್ತೀವಲ್ಲ, ಆ ಫೀಲ್ ತೊಗೊಂಡೋಗುತ್ತೆ ಈ ಸಿನಿಮಾ. ಸಿನಿಮಾ ಸಾಕಷ್ಟು ವಿಚಾರಗಳಂತ ತಿಳಿಸ್ಕೊಟ್ರಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ, ಅದ್ರ ಜೊತೆಗೆ ಪರಭಾಷೆಗಳಲ್ಲಿ ಕೂಡ ಮಿಂಚಬೇಕು ನೀವು. ಬಿಕಾಸ್ ಯಾಕಂದ್ರೆ ಆ ಎಲ್ಲ ಕೇಪಬಿಲಿಟೀಸ್ನ ನಾವು ಬಿಗ್ ಬಾಸ್ ಅಲ್ಲೇ ನೋಡಿದೀವಿ, ಅದ್ರ ಜೊತೆಗೆ ಒಂದಷ್ಟು ಪಾತ್ರಗಳಲ್ಲೂ ಕೂಡ ನೋಡಿದೀವಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಎಲ್ಲ ಸ್ಟಾರ್ ನಟರ ಜೊತೆ ಕಳನಟನಾಗಿ ಆರ್ಭಟಿಸ್ತಿರುವಂತಹ ವಿನಯ್ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.